ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ ಸೂರಜ್ ರೇವಣ್ಣಗೆ ಜಾಮೀನು ಮಂಜೂರು. ಚಾರ್ಜ್ ಶೀಟ್ ಸಲ್ಲಿಕೆಯಾಗುವವರೆಗೂ ಹಾಜರಾತಿ ಹಾಕುವಂತೆ ಕೋರ್ಟ್ ಸೂಚನೆ. ಗಂಗಾ ಆರತಿ ಮಾದರಿಯಲ್ಲಿ ಕಾವೇರಿ ಆರತಿ ಕಾರ್ಯಕ್ರಮ ಪ್ರಾರಂಭಿಸುವ ಆಲೋಚನೆ ಇದೆ. ಈ ಬಗ್ಗೆ ಅಧ್ಯಯನಕ್ಕಾಗಿ ಸ್ಥಳೀಯ ಶಾಸಕರನ್ನೊಳಗೊಂಡಂತೆ ಸಮಿತಿ ರಚಿಸಲಾಗಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ. ಸತತ ಮಳೆಗೆ ಗಜಿ ಜಲಾಶಯ ಭರ್ತಿ. ಸುಮಾರು 500 ಕ್ಯೂಸೆಕ್ಸ್ ನೀರು ನದಿಗೆ. ಶಾಸಕ ಎಚ್ಕೆ ಸುರೇಶ್ರಿಂದ ಪೂಜೆ. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೈಲು ಸೇರಿದ್ದ ವಿಧಾನ ಪರಿಷತ್ ಜೆಡಿಎಸ್ ಸದಸ್ಯ ಸೂರಜ್ ರೇವಣ್ಣಗೆ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶ ಹೊರಡಿಸಿದೆ. ಬೆಂಗಳೂರಿನ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಿದ ಕೋರ್ಟ್ ಇದೀಗ ಎಂಎಲ್ಸಿ ಸೂರಜ್ ರೇವಣ್ಣಗೆ ಜಾಮೀನು ಮಂಜೂರು ಮಾಡಿ ಆದೇಶ ನೀಡಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೂನ್ 23ರಂದು ಸೂರಜ್ ರೇವಣ್ಣ ಬಂಧನವಾಗಿದ್ದು 29 ದಿನಗಳ ಕಾಲ ಸೂರಜ್ ರೇವಣ್ಣ ಜೈಲಿನಲ್ಲಿದ್ದರು. ಇದೀಗ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿರುವ ಕೋರ್ಟ್ ಅರ್ಜಿದಾರರು ಇದೇ ರೀತಿಯ ತಪ್ಪನ್ನ ಮುಂದೆ ಮಾಡಬಾರದು, ಸಂತ್ರಸ್ತರನ್ನ ನೇರವಾಗಿ ಅಥವಾ ಪರೋಕ್ಷವಾಗಿ ಭೇಟಿ ಮಾಡುವಂತಿಲ್ಲ, ಮುಂದಿನ 6 ತಿಂಗಳು ಅಥವಾ ಚಾರ್ಜ್ ಶೀಟ್ ಸಲ್ಲಿಕೆಯಾಗುವವರೆಗೂ ಹಾಜರಾತಿ ಹಾಕಬೇಕು, ಅರ್ಜಿದಾರರು ತನಿಖಾಧಿಕಾರಿಯ ಮುಂದೆ ಹಾಜರಾಗಬೇಕು ಮತ್ತು ತಿಂಗಳ ಪ್ರತಿ 2ನೇ ಭಾನುವಾರ ತನಿಖೆಗೆ ಹಾಜರಾಗಬೇಕು ಎಂದು ಷರತ್ತು ವಿಧಿಸಿದೆ. ವಾಣಿಜ್ಯ ವಾಹನಗಳಿಗೆ ಜಿಪಿಎಸ್ ಮತ್ತು ಪ್ಯಾನಿಕ್ ಬಟನ್ ಅಳವಡಿಸಲು ಕಾಲಾವಕಾಶ ನೀಡಬೇಕೆಂದು ಆಗ್ರಹಿಸಿ ಮ್ಯಾಕ್ಸಿ ಕ್ಯಾಬ್ ಚಾಲಕರು ಹಾಗೂ ಮಾಲೀಕರ ಸಂಘದಿಂದ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಸಂಘದ ಜಿಲ್ಲಾಧ್ಯಕ್ಷ ಲೋಕೇಶ್ ಮಾತನಾಡಿ, ಕೇಂದ್ರ ಸಾರಿಗೆ ಇಲಾಖೆಯ ಆದೇಶದಂತೆ ರಾಜ್ಯ ಸಾರಿಗೆ ಇಲಾಖೆಯು ನೀಡಿರುವ ವಾಣಿಜ್ಯ ವಾಹನಗಳಿಗೆ ಪ್ಯಾನಿಕ್ ಬಟನ್ ಮತ್ತು ಜಿಪಿಆರ್ಎಂಎಂ ಎಂಬ ವೈಜ್ಞಾನಿಕವಾದ ಸಾಧನವನ್ನು ಅಳವಡಿಸಲು ನೀಡಿರುವ ಆದೇಶ ತುಂಬಾ ತ್ರಾಸದಾಯಕವಾಗಿದ್ದು, ರಾಜ್ಯದ ಎಲ್ಲಾ ವಾಣಿಜ್ಯ ವಾಹನಗಳು ಹಾಗೂ ಟ್ಯಾಕ್ಸಿ ಮತ್ತು ಮ್ಯಾಕ್ಸಿ ಕ್ಯಾಬ್ ಚಾಲಕ ಮಾಲೀಕರುಗಳಿಗೆ ನುಂಗಲಾರದ ಬೆಸೆತುಪ್ಪವಾಗಿದೆ. ಇಂತಹ ವೈಜ್ಞಾನಿಕವಾದ ಸಾಧನಗಳನ್ನು ಅಳವಡಿಸಲು ಕೇಂದ್ರ ಸರ್ಕಾರ ನಿಗದಿಪಡಿಸಿರುವ ದರ ರು 7,890 ಆಗಿರುತ್ತದೆ. ಆದರೆ ರಾಜ್ಯ ಎಲ್ಲಾ ಸಾರಿಗೆ ಕಚೇರಿ ಇದರ ಮೊತ್ತವು ರು 13,000ದಿಂದಲೂ ರು 15,000ವರೆಗೆ ವಸೂಲಿ ಮಾಡುತ್ತಿದ್ದು, ಇದು ಇಡೀ ರಾಜ್ಯದ ಟೂರಿಸ್ಟ್ ವಾಹನ ಚಾಲಕರ ಮಾಲೀಕರಿಗೆ ಮಾಡುತ್ತಿರುವ ಅಕ್ಷಮ್ಯ ದ್ರೋಹವಾಗಿದೆ. ರಾಜ್ಯ ಸಾರಿಗೆ ಮಂತ್ರಿಯವರು ಈ ಬಗ್ಗೆ ಸೆಪ್ಟೆಂಬರ್ 2024ರ ತನಕ ಯಾವುದೇ ವಾಹನಗಳಿಗೆ ಜಿಪಿಎಸ್ ಮತ್ತು ಪ್ಯಾನಿಕ್ ಬಟನ್ ಅಳವಡಿಸದೆ ಎಫ್ಸಿ ಮಾಡಬಹುದು ಎಂದು ತಿಳಿಸಿರುತ್ತಾರೆ. ಆದರೆ ಇದನ್ನ ಸಾರಿಗೆ ಇಲಾಖೆ ಅಧಿಕಾರಿಗಳು ಸಚಿವರ ಆದೇಶವನ್ನ ನಿರ್ಲಕ್ಷಿಸಿ ಎಫ್ಸಿ ಮಾಡಲು ಪ್ಯಾನಿಕ್ ಬಟನ್ ಕಡ್ಡಾಯ ಮಾಡಿದ್ದಾರೆ. ಕೂಡಲೇ ಈ ಆದೇಶ ಹಿಂಪಡೆದು ನಮಗೆ ಅನುಕೂಲ ಕಲ್ಪಿಸಬೇಕು ಎಂದರು. ಹಾಸನಿಂದ ನಾವು ಕಾರ್ ಸ್ಟ್ಯಾಂಡ್ನವರು ನಮಗೆ ಆಗ್ತಿರೋ ಸಮಸ್ಯೆ ಬಗ್ಗೆ ನಾವು ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಕೊಡೋದಕ್ಕೆ ಬಂದಿದ್ದೀವಿ. ಸರ್ಕಾರ ಆದೇಶ ಏನಿದೆ ಅಂತಂದರೆ ಈಗ ನಮಗೆ ಪ್ಯಾನಿಕ್ ಬಟನ್ ಮತ್ತು GPS ಕಂಪಲ್ಸರಿ ಮಾಡಿದೆ. ನಮಗೆ ಕಂಪಲ್ಸರಿ ಅಂತಂದರೆ ಗೌರ್ಮೆಂಟು ನಮಗೆ ಇನ್ನೂ 9ನೇ ತಿಂಗಳವರೆಗೂ ನಮಗೆ ಟೈಮ್ ಕೊಟ್ಟಿದೆ. ಆದರೆ ನಮ್ಮ ಲೋಕಲ್ಲಿ RTO ಮತ್ತು ಅಧಿಕಾರಿಗಳು ಸ್ವಲ್ಪ ಸಮಸ್ಯೆ ಮಾಡ್ತಾಯಿದ್ದಾರೆ. FC ಮಾಡೋಕ್ಕಾಗಲ್ಲ ಮತ್ತು ಪರ್ಮಿಟ್ ಬರ್ತಾ ಇಲ್ಲ ಅಂತ. ಇದರಿಂದ ಇಲ್ಲಿ ಇರೋವಂಥ ಎಲ್ಲ ಪ್ರತಿಯೊಬ್ಬರು ಡ್ರೈವರ್ಗಳಿಗೂ ತುಂಬ ತೊಂದರೆ ಆಗ್ತಾಯಿದೆ. ಇದ್ರ ಬಗ್ಗೆ ಗೌರ್ಮೆಂಟ್ ಆದೇಶ ಏನಿದೆ ಅಲ್ಲಿವರೆಗೂ ನಮಗೆ ಟೈಮ್ನ ಕೊಡಲೇಬೇಕು ಅಂತೇಳ್ಬಿಟ್ಟು ನಾವು ಕೇಳ್ಕೊಳ್ತಾ ಇದ್ದೀವಿ. ಮತ್ತಿನ್ನೇನಿಲ್ಲ ಬೇರೆ. ಮತ್ತು ಅದೇ ರೀತಿ ನಮಗೀಗ ಇರೋ ವೆಹಿಕಲ್ಗಳಲ್ಲಿ ನಮ್ಮವೆಲ್ಲ ಲೋ ಮಾಡಲ್ ಗಾಡಿಗಳಿರೋದ್ರಿಂದ ನಮಗೆ ಹೆಡ್ಲೈಟಿಂದ ಸಮಸ್ಯೆ ಇದೆ. ಹೆಡ್ಲೈಟ್ ಸಮಸ್ಯೆಗೆ ನಾವು ಎಕ್ಸ್ಟ್ರಾ ಟ್ರ್ಯಾಕ್ಟರ್ ಲೈಟ್ಗಳನ್ನ ಫಿಟ್ ಮಾಡಿರ್ತೀವಿ. ಆ ಟ್ರ್ಯಾಕ್ಟರ್ ಲೈಟ್ನ ಫಿಟ್ ಮಾಡೋದ್ರಿಂದ ಇಲ್ಲಿ ಲೋಕಲ್ RTO ಅಧಿಕಾರಿಗಳು ಹಾಗೂ ಟ್ರಾಫಿಕ್ ಇನ್ಸ್ಪೆಕ್ಟರ್ಗಳು ನಮ್ಗೆ ಏನು ಕೇಳ್ತಾರೆ ಅಂದರೆ ಎಕ್ಸ್ಟ್ರಾ ಲೈಟ್ನ ಬಿಚ್ಚಬೇಕು ಅಂತ. ಅದನ್ನು ಬಿಚ್ಚಿರೋ ಗಾಡಿ FC ಹೋದರೆ FC ಮಾಡ್ತಾರೆ. ಯಾಕೆ ಮಾಡ್ತಾರೆ? ರೂಲ್ಸ್ ಇರೋದೇ ಇನ್ನೂ 2 ತಿಂಗಳು ಟೈಮ್ ಇದೆ. ನೀವು ಯಾಕೆ ಈಗಲೇ ಅದನ್ನು ರೂಲ್ಸ್ನ ಕೈಗೆತ್ಕೊಳ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಎಲ್ಲಿ RTO ಅಧಿಕಾರಿಗಳ ಹತ್ರ ಮಾತಾಡಬೇಕು. DC ಅವರ ಹತ್ರ ನಾವು ಪ್ರಿಸಿಷನ್ ಹೋಗೋಕ್ಕಿಲ್ಲ ಅಂತ ರೂಲ್ಸ್ ಆಗಿದೆ. ಅದರ ಪ್ರಕಾರ ನಾವು ಏನು ಒಂದು ಯಾವುದಾದ್ರು ವೆಹಿಕಲ್ 2 ವೆಹಿಕಲ್ ಹೋಗಿ ಅವರಿಗೆ ಮನವಿ ಸಲ್ಲಿಸೋಣ. ಅಲ್ಲಿ ಮನವಿ ಸಲ್ಲಿಸಿ ದಯವಿಟ್ಟು ಸೀದಾ RTO ಆಫೀಸ್ಗೆ ಎಲ್ಲರೂ ಬರಬೇಕು. ಮತ್ತು ಜಿಲ್ಲಾ ಯಾಕೆ ಇದ್ರ ಬಗ್ಗೆ ದಯವಿಟ್ಟು ಗಮನ ತಗೋಬೇಕು. ಮತ್ತು ನಮ್ಮ ಅಧ್ಯಕ್ಷರುಗಳಾಗಿರ್ಬೋದು ಅವ್ರು ಹೇಳಿದ್ರು ಏನಾದರೂ FC ಪ್ರಾಬ್ಲಮ್ ಆಗ್ಬೋದು, ಎಲ್ಲಾದರೂ ಪೊಲೀಸ್ ಡಿಗ್ರಿ ಆಗ್ಬೋದು, ಅದ್ರ ಬಗ್ಗೆ ಬಂದಾಗ ಅವರವ್ರ ಗಮನಕ್ಕೆ ತಂದು ಶ್ರೀ ಗುರುಪೂರ್ಣಿಮೆ ಅಂಗವಾಗಿ ನಗರದ ಸಾಲಗಾಮೆ ರಸ್ತೆ ಬಳಿ ಇರುವ ಶ್ರೀ ಶಿರಡಿ ಸಾಯಿ ಮಂದಿರದಲ್ಲಿ ಕಳೆದ 1 ವಾರದಿಂದಲೂ ವಿವಿಧ ಕಾರ್ಯಕ್ರಮ ಜರುಗಿದ್ದು, ಸೋಮವಾರ ಬೆಳಗ್ಗೆ ಶ್ರೀ ಸಾಯಿಬಾಬಾ ಅವರ ಉತ್ಸವವು ಆಕರ್ಷಣೀಯ ಹೂವಿನ ಅಲಂಕಾರದೊಂದಿಗೆ ಹಾಗೂ ವಿವಿಧ ಸಾಂಸ್ಕೃತಿಕ ಕಲಾ ತಂಡದೊಡನೆ ನಗರದ ಪ್ರಮುಖ ರಾಜಬೀದಿಗಳಲ್ಲಿ ಸಾಗಿತು. ಈ ಸಂದರ್ಭದಲ್ಲಿ ಶ್ರೀ ಶಿರಡಿ ಸಾಯಿ ಚಾರಿಟಬಲ್ ಟ್ರಸ್ಟ್ ಕಾರ್ಯದರ್ಶಿ ಸಾಯಿ ಪ್ರಸಾದ್ ಮಾತನಾಡಿ, ಶ್ರೀ ಶಿರಡಿ ಸಾಯಿ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಇವತ್ತು ಕೂಡ ವಿಜೃಂಭಣೆಯಿಂದ ಶ್ರೀ ಗುರುಪೂರ್ಣಿಮಾ ಮಹೋತ್ಸವ ನೆರವೇರಿದೆ. ಕಳೆದ 8 ದಿನಗಳಿಂದಲೂ ಸಾಯಿಬಾಬಾ ಅವರ ಮಂದಿರದಲ್ಲಿ ವಿವಿಧ ಕಾರ್ಯಕ್ರಮ ಆಯೋಜಿಸಿದೆ.
ಆಯೋಜಿಸಿದ್ದೇವೆ. 7 ದಿನಗಳ ಕಾಲ ಬೆಳಗಿನಿಂದ ಮಧ್ಯಾಹ್ನದವರೆಗೂ ಶ್ರೀ ಸಾಯಿ ಸಚ್ಚರಿತೆ ಪಾರಾಯಣ, ಪ್ರತಿದಿನ ಸಂಜೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದೆ. ಕೊನೆಯ ದಿವಸದಂದು ಬಾಬಾ ಅವರ ಮಂದಿರದಿಂದ ಆಕರ್ಷಣೆ ಉತ್ಸವ ಹೊರಟು ಶ್ರೀ ಶಿರಡಿ ಸಾಯಿ ವೃತ್ತ, ಅರಳಿಕಟ್ಟೆ ವೃತ್ತ, ಸಹ್ಯಾದ್ರಿ ವೃತ್ತ, ಹಾಸನಾಂಬ ಕಲಾಭವನದ ರಸ್ತೆ ಮೂಲಕ ಸಾಗಿ ಮಹಾವೀರ ವೃತ್ತದಿಂದ ಕಸ್ತೂರಬಾ ರಸ್ತೆ, ಸುಭಾಷ್ ಚೌಕ, ಎನ್ಆರ್ ವೃತ್ತದಲ್ಲಿಂದ ಹಳೆ ಬಸ್ ನಿಲ್ದಾಣ, ಎವಿಕೆ ಕಾಲೇಜು, ಹರ್ಷಮಹಲ್ ರಸ್ತೆ, ಸಂಸ್ಕೃತ ಭವನ ರಸ್ತೆ ಮೂಲಕ ಮಂದಿರಕ್ಕೆ ವಾಪಸ್ ತಲುಪಲಿದೆ ಎಂದು ಹೇಳಿದರು. ಎಲ್ಲ ಭಕ್ತಾದಿಗಳು ಕೂಡ ಉತ್ಸಾಹದಿಂದ ಈ ಉತ್ಸವದಲ್ಲಿ ಪಾಲ್ಗೊಂಡಿದ್ದು, ವರುಣ ಕೂಡ ಸ್ವಲ್ಪ ಬಿಡುವು ಮಾಡಿಕೊಟ್ಟು ನಮಗೆ ಸಹಕಾರ ಮಾಡಿದ್ದಾರೆ. ಬಾಬಾ ಅವರ ಅನುಗ್ರಹದಿಂದ ಯಾವ ಸಮಸ್ಯೆ ಆಗದಂತೆ ಯಶಸ್ವಿಯಾಗಿ ನೆರವೇರಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಸಾಯಿರಾಮ್, ಇವತ್ತು ಗುರುಪೂರ್ಣಿಮೆ ಪ್ರಯುಕ್ತ ಇವತ್ತು ನಮ್ಮ ಸಾಯಿಬಾಬಾ ಮಂದಿರದ ವತಿಯಿಂದ ಇವತ್ತು ನಗರ ಉತ್ಸವಗಳನ್ನು ಏರ್ಪಡಿಸಿದೆ. ಈ ಸಾಯಂಕಾಲ ಮಧ್ಯಾಹ್ನ ತನಕ ಉತ್ಸವ ಏರ್ಪಡಿಸಲಾಗಿದೆ. ದಯವಿಟ್ಟು ಎಲ್ಲರೂ ಉತ್ಸವಕ್ಕೆ ಭಾಗಿಯಾಗಬೇಕೆಂದು ಕೇಳ್ಕೊಳ್ತೇವೆ. ಗುರುಪೂರ್ಣಿಮೆ ಅಂಗವಾಗಿ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡಲಾಗಿದೆ. ಶಿರಡಿ ಸಾಯಿಬಾಬಾರವರ ಕೃಪೆ ಮತ್ತು ಆಶೀರ್ವಾದದಿಂದ 8 ದಿನಗಳ ಕಾಲದ ಈ ಕಾರ್ಯಕ್ರಮ 8ನೇ ದಿನಕ್ಕೆ ಕಾಲಿಟ್ಟಿದೆ. ಈ ದಿನ ವಿಜೃಂಭಣೆಯಿಂದ ಬಾಬಾರವರು ಉತ್ಸವವನ್ನು ಮಾಡಿಸ್ಕೊತಾ ಇದ್ದಾರೆ. ಹಾಗೆ 15ನೇ ತಾರೀಕಿಂದ 22ನೇ ತಾರೀಕು ತನಕ 8 ದಿನಗಳ ಕಾಲ ಕಾರ್ಯಕ್ರಮ ಆಯಿತು. ಪ್ರತಿ ವರ್ಷವೂ ನಾವು 8 ದಿನ ಮಾಡ್ತಾ ಇದ್ದೇವೆ. ಹಾಗೆ ಈ ಕೂಡ 8 ದಿನಗಳಾಗಿದೆ. ಪ್ರತಿದಿನ ಬೆಳಗ್ಗೆ ಆರತಿ ಮತ್ತು ಬೆಳಗ್ಗಿನಿಂದ 10 ಗಂಟೆಯಿಂದ 12 ಗಂಟೆವರೆಗೂ ಪಾರಾಯಣ ಆಗ್ತಾ ಇತ್ತು. 15ರಿಂದ 21 ತನಕ. ಯಗಚಿ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಶಾಸಕ ಎಚ್.ಕೆ. ಸುರೇಶ್ ಪೂಜೆ ಸಲ್ಲಿಸಿದರು. ತಾಲೂಕಿನಲ್ಲಿ ಸತತವಾಗಿ 1 ವಾರದಿಂದ ಬರುತ್ತಿರುವ ಮಳೆಯಿಂದಾಗಿ ಯಗಚಿ ಜಲಾಶಯ ಭರ್ತಿಯಾಗಿದ್ದು, ಸುಮಾರು 500 ಕ್ಯೂಸೆಕ್ಸ್ ನೀರನ್ನು ನದಿಗೆ ಬಿಡಲಾಯಿತು. ಈ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಬಳಿಕ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್, ನಾನು ಶಾಸಕನಾದ ನಂತರ ಪ್ರಥಮ ಬಾರಿಗೆ ಯಗಚಿಯ ಗಂಗಾಮಾತೆಗೆ ಪೂಜೆ ಸಲ್ಲಿಸುವ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ. ನಮ್ಮ ತಾಲೂಕಿನ ರೈತರ ಜೀವನಾಡಿಯಾಗಿರುವ ಯಗಚಿ ಜಲಾಶಯವು ಭರ್ತಿಯಾಗಿದ್ದು, ಇಂದು ಸಾಂಪ್ರದಾಯಿಕವಾಗಿ ಜಲಾಶಯಕ್ಕೆ ಪೂಜೆ ಸಲ್ಲಿಸಿ ಸುಮಾರು 500 ಕ್ಯೂಸೆಕ್ಸ್ ನೀರನ್ನು ನದಿಗೆ ಬಿಡಲಾಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ವಿವಿಧ ಮಠಾಧೀಶರು, ರೈತಾಪಿ ವರ್ಗದವರ ಜೊತೆ ವಿಶೇಷ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸುವ ಕೆಲಸ ಮಾಡಲಾಗುವುದು ಎಂದು ತಿಳಿಸಿದರು. ವರುಣದೇವನ ಪಾದಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತಾ, ವಿಶೇಷವಾಗಿ ಇವತ್ತು ಸಾಂಪ್ರದಾಯಿಕವಾಗಿ ನೀರಿನ ಒತ್ತಡ ಜಾಸ್ತಿ ಇರೋದ್ರಿಂದ ಸಾಂಪ್ರದಾಯಿಕವಾಗಿ ಇವತ್ತು ನೀರನ್ನು ಹರಿಸ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ. ಮುಂದಿನ ದಿವಸಗಳಲ್ಲಿ ಸಾಮಾನ್ಯ ಉಸ್ತುವಾರಿ ಸಚಿವರನ್ನ, ಮಠಾಧೀಶರುಗಳನ್ನ, ಈ ಒಂದು ಬೇಲೂರಿನ ತಾಲೂಕಿನ ಎಲ್ಲ ಹಿರಿಯರನ್ನ ಮತ್ತು ಕಿರಿಯರನ್ನೆಲ್ಲ ಕರೆದುಬಿಟ್ಟು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಮಾಡಿ ಈ ನೀರನ್ನು ಹರಿಸ್ತಕ್ಕಂಥ ಕೆಲಸನ ಮಾಡ್ತೀವಿ. ಇವತ್ತು ಕಳೆದ ಬಾರಿ ನೀರು ತುಂಬಿರಲಿಲ್ಲ, ಆದರೂ ಸಹ ತುಂಬ ಸಮಸ್ಯೆಗಳಲ್ಲಿ ನಮ್ಮ ರೈತರುಗಳು ಇದಾಗಿತ್ತು. ಆದರೆ ಇವತ್ತು ವರುಣ ಆಶೀರ್ವಾದವನ್ನು ಮಾಡಿದ್ದಾನೆ. ಇವತ್ತು ನಾಳೆ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಏನು ಈ ಭಾಗದಿಂದ ಹೋಗ್ತಕ್ಕಂಥ ನೀರು ಪ್ರಥಮವಾಗಿ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಮಾದಿಹಳ್ಳಿ ಹೋಬಳಿನಲ್ಲಿರ್ತಕ್ಕಂಥ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಎಂ ಮಮತಾ, ಯಗಚಿ ಕಾರ್ಯಪಾಲಕ ಎಇ ಪುನೀತ್, ರಾಜೇಶ್, ಶಿವಕುಮಾರ್, ಪ್ರವೀಣ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸಿಎಸ್ ಪ್ರಕಾಶ್, ಅರುಣ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೇಲೂರು ತಾಲೂಕು ಘಟಕಕ್ಕೆ 2024ರಿಂದ 29ರ ಅವಧಿಗೆ ನಡೆದ ಅಧ್ಯಕ್ಷರ ಚುನಾವಣೆಯಲ್ಲಿ ಅಡಗೂರು ಬಸವರಾಜ್ ಅಧಿಕೃತವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಬಿಎಲ್ ರಾಜೇಗೌಡ ಘೋಷಿಸಿದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೇಲೂರು ತಾಲೂಕು ಘಟಕದ 2024ರಿಂದ 29ರ ಅವಧಿಗೆ ಈಗಾಗಲೇ 20 ಮಂದಿ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಅಧ್ಯಕ್ಷ ಸ್ಥಾನಕ್ಕೆ ಗೆಂಡೆಹಳ್ಳಿ ಚೇತನ್ ಮತ್ತು ಅಡಗೂರು ಬಸವರಾಜ್ ಚುನಾವಣೆ ಕಣಕ್ಕೆ ಇಳಿದಿದ್ದು, 227 ಮತಗಳ ಅಂತರದಲ್ಲಿ ಗೆದ್ದ ಅಡಗೂರು ಬಸವರಾಜ್ ಅಧಿಕೃತವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಡಗೂರು ಬಸವರಾಜ್, ವೀರಶೈವ ಲಿಂಗಾಯತ ಸಮಾಜ ನನಗೆ 653 ಮತಗಳನ್ನು ನೀಡಿದ್ದು, 227 ಮತಗಳ ಅಂತರ ಗೆಲುವಿಗೆ ಕಾರಣವಾದ ಹಿನ್ನೆಲೆಯಲ್ಲಿ ಸಮಸ್ತ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾದ ನಿರ್ದೇಶಕರಿಗೆ ಅಭಿನಂದನೆ ಜೊತೆಗೆ ನಮ್ಮ ಅವಧಿಯಲ್ಲಿ ಯಗಚಿ ಸೇತುವೆ ಬಳಿಯ ವೀರಶೈವ ಸಮುದಾಯ ಭವನ ನೆನೆಗುದಿಗೆ ಬಿದ್ದಿದೆ. ಶೀಘ್ರವೇ ಕಾಮಗಾರಿ ಆರಂಭಿಸುವ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ವೀರಶೈವ ಲಿಂಗಾಯತ ಮಹಾಸಭಾದ ಇಂದಿನ ಚುನಾವಣೆಯಲ್ಲಿ ಎಲ್ಲ ನಮ್ಮ ಸಮಾಜ ಬಾಂಧವರ ಸಹಕಾರದಿಂದ ಸುಮಾರು 225 ಮತಗಳ ಅಂತರದಲ್ಲಿ ನಾನು ಗೆದ್ದಿದ್ದೇನೆ. ತುಂಬ ಖುಷಿಯಾಗಿದೆ. ನಾನು ಧನ್ಯವಾದಗಳನ್ನ ಮುಂದಿನ ದಿನಗಳಲ್ಲಿ ಚೇತನ್ ಜೊತೆ ಸೇರಿಸ್ಕೊಂಡು ಎಲ್ಲ ಯುವಕರನ್ನ ಒಗ್ಗೂಡಿಸಿ ಈ ಒಂದು ಸಮಾಜದ ಬೆಳವಣಿಗೆಗೆ ನಾವೆಲ್ಲ ದುಡಿತೀವಿ. ಮುಂದಿನ ದಿನಗಳಲ್ಲಿ ಸಮಾಜವನ್ನು ಗಟ್ಟಿಯಾಗಿ ನಮ್ಮ ತಾಲೂಕಿನಲ್ಲಿ
ಸುಮಾರು 10,000ಕ್ಕೂ ಹೆಚ್ಚು ಸದಸ್ಯರನ್ನು ಮಾಡೋದ್ರ ಮೂಲಕ ಸಮಾಜನ ಗಟ್ಟಿಗೊಳಿಸಿ ಸಮಾಜದ ಅಭಿವೃದ್ಧಿಗೆ ನಾವೆಲ್ಲರೂ ಸೇರಿ ಶ್ರಮಿಸ್ತೀವಿ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾಕಷ್ಟು ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ಎಲ್ಲರ ಸಹಕಾರ ಜೊತೆಗೆ ಏನು ನಮ್ಮ ವೀರಶೈವ ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿ ಮಲಸಾವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಾಂತಿನಗರದಲ್ಲಿ ವಿಪರೀತ ಗಾಳಿ ಮಳೆಗೆ ಮನೆಯ ಗೋಡೆ ಕುಸಿದ ಘಟನೆ ನಡೆದಿದೆ. ಟ್ರ್ಯಾಕ್ಟರ್ ಚಾಲಕನಾಗಿ ಕೆಲಸ ನಿರ್ವಹಿಸುತ್ತಿದ್ದ ಶರತ್ ಒಬ್ಬಂಟಿಯಾಗಿ ಮನೆಯಲ್ಲಿ ವಾಸವಿದ್ದರು. ಕಳೆದ 15 ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಮನೆಯ ಗೋಡೆ ಕುಸಿತ ಕಂಡಿದೆ. ಈ ವೇಳೆ ಗ್ರಾಮದ ಯುವಕರು ಆಗಮಿಸಿ ಮಳೆಯಲ್ಲಿ ಅಗತ್ಯ ವಸ್ತುಗಳು ತೊಯ್ದೋಗದಂತೆ ಕ್ರಮ ವಹಿಸಿ ನೊಂದ ಯುವಕನಿಗೆ ಸಹಾಯ ಮಾಡಿದ್ರು. ಈ ಸಂದರ್ಭದಲ್ಲಿ ಗ್ರಾಮದ ಯುವಕ ಕುಮಾರ್ ಮಾತನಾಡಿ, ತಂದೆ ತಾಯಿಯಲ್ಲದೆ ಏಕಾಂಗಿಯಾಗಿ ಜೀವನ ಸಾಗಿಸುತ್ತಿದ್ದ ಶರತ್ ಮನೆಯ ಗೋಡೆ ಕುಸಿದ ಪರಿಣಾಮ ವಾಸ ಮಾಡಲು ಯೋಗ್ಯವಿಲ್ಲದಾಗಿದೆ. ಆದ್ದರಿಂದ ಸಂಬಂಧಪಟ್ಟ ಇಲಾಖೆಯವರು ತಕ್ಷಣ ಆಗಮಿಸಿ ನೊಂದ ಯುವಕನಿಗೆ ಸೂಕ್ತ ನೆರವು ನೀಡಬೇಕೆಂದು ಮನವಿ ಮಾಡಿದರು. ಈ ವೇಳೆ ಗ್ರಾಮದ ಯುವಕರು ಇದ್ದರು. ನಮಸ್ತೆ. ಬೇಲೂರು ತಾಲೂಕು ಮಸೂರು ಗ್ರಾಮ ಶಾಂತಿನಗರ ಅಂತ ಹೇಳ್ಬಿಟ್ಟು ತುಂಬ ಬೆಳಗಿಂದ ಮಳೆ ಬಂದಿದೆ. ಮಳೆ ಗಾಳಿಯಿಂದ ಗೋಡೆ ಕುಸಿದೋಗಿದೆ. ದಯಮಾಡಿ ಗ್ರಾಮ ಪಂಚಾಯತರಾಗಲಿ ಒಂದು ಹೋಬಳಿ ಇದು ಎಲ್ಲ ಅಧಿಕಾರಿಗಳಾಗ ಬಂದು ವೀಕ್ಷಣೆ ಮಾಡಬೇಕು, ಏನಾದರೂ ಪರಿಹಾರ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತೀನಿ. ಅಂತ ಹೇಳ್ಬಿಟ್ಟು ಒಬ್ಬನೇ ಇರೋದು. ಅವನು ಹೊರಗಡೆ ಇರೋದ್ರಿಂದ ಏನೂ ಅನಂತ ಆಗಿಲ್ಲ, ತೊಂದರೆನೂ ಆಗಿಲ್ಲ. ಈಗ ಸದ್ಯ ಅರ್ಜೆಂಟ್ ಬಂದು ಈ ಮನೇಲಿ ಇರೋಕ್ಕೆ ಅವನಿಗೆ ಕಷ್ಟ ಆಗ್ತಿದೆ. ದಯವಿಟ್ಟು ನಾಳೆ ಇವತ್ತು ಭಾನುವಾರ ರಜೆ ಇದೆ, ನಾಳೆ ಬಂದುಬಿಟ್ಟು ದಯವಿಟ್ಟು ಅಧಿಕಾರಿಗಳೆಲ್ಲ ಬಂದುಬಿಟ್ಟು ಒಂದು ಮನೆ ನೋಡಿಬಿಟ್ಟು ಅವ್ನಿಗೆ ಏನಾದರೂ ಸಹಾಯದಾನ ಮಾಡಬೇಕಂತ ಗ್ರಾಮ ಪಂಚಾಯತ್ ನಾಳೆ ಬೇಗ ಬಂದುಬಿಟ್ಟು ಅವ್ರಿಗೆ ಏನಾದರೂ ಸೌಲಭ್ಯ ಬೇಗ ಮಾಡಿಕೊಡ್ಬೇಕು. ಮತ್ತು ಅದೇ ರೀತಿ ಒಂದು ತತ್ಕಾಲಿಕ ಈಗ ಅರ್ಜೆಂಟಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ಕೇಳ್ತಾರೆ. ಇಡೀ ಪ್ರಪಂಚದಲ್ಲಿ ಲಯನ್ ಸೇವಾ ಸಂಸ್ಥೆಯು ಅನೇಕ ಸಮಾಜ ಸೇವಾ ಕಾರ್ಯಗಳನ್ನು ಮಾಡಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಉತ್ತಮ ಹೆಸರು ಪಡೆಯುತ್ತಿದೆ ಎಂದು ಪದಗ್ರಹಣಾಧಿಕಾರಿ ಸಂಜಿತ್ ಶೆಟ್ಟಿ ಹೇಳಿದರು. ಬೇಲೂರು ತಾಲೂಕಿನ ಅರೇಹಳ್ಳಿಯ ರೋಟರಿ ಭವನದಲ್ಲಿ ಆಯೋಜಿಸಲಾಗಿದ್ದ 2024-25ನೇ ಸಾಲಿನ ಲಯನ್ ಸಂಸ್ಥೆಯ ನೂತನ ಅಧ್ಯಕ್ಷರ ಪದಗ್ರಹಣ ಸಮಾರಂಭವನ್ನು ನೆರವೇರಿಸಿ ಮಾತನಾಡಿದ ಅವರು, ಸಮಾಜದಲ್ಲಿ ಯಾವುದೇ ಉನ್ನತ ಸ್ಥಾನ ಅಲಂಕರಿಸಿದರೂ ಆದಾಯದ ಒಂದು ಭಾಗವನ್ನು ಸಮಾಜಕ್ಕೆ ಮೀಸಲಿಡಬೇಕಾಗಿರುತ್ತದೆ. ಇಂದು ಒಬ್ಬರು ಹೊಸ ಲಯನ್ ಸೇವಕರು ಅರೇಹಳ್ಳಿ ಕ್ಲಬ್ಗೆ ಸೇರ್ಪಡೆಯಾಗುತ್ತಿರುವುದು ಖುಷಿ ತಂದಿದೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಅನೇಕ ಲಯನ್ ಸೇವಾ ಸಂಸ್ಥೆಯಲ್ಲಿ ನೂತನ ಸದಸ್ಯರನ್ನ ತಂಡಕ್ಕೆ ಸೇರ್ಪಡೆಗೊಳಿಸಿ ಅರೇಹಳ್ಳಿ ಕ್ಲಬ್ ಅನ್ನ ಅತ್ಯುತ್ತಮ ಕ್ಲಬ್ ಆಗಲು ಎಲ್ಲ ಸದಸ್ಯರು ಸಹಕರಿಸಬೇಕು ಎಂದರು. ಹಲವಾರು ಒಂದು ಸ್ವಂತ ಕಟ್ಟಡವನ್ನು ಹೊಂದಿ ತನ್ನದೇ ಆದ ರೀತಿಯ ಸೇವೆಗಳು ಮಾಡುವಂಥ ಆನ್ಮೀಕ ಸಂಸ್ಥೆಗೆಲ್ಲ ಪೂರ್ವ ಅಧ್ಯಕ್ಷರುಗಳಿವೆ ಹಾಗೂ ಸರ್ವ ಸದಸ್ಯರನ್ನು ಸಲ್ಲಿಸುತ್ತೇವೆ. ಮೊದಲನೇದಾಗಿ ಕೇವಲ ಕಳೆದ ವರ್ಷದಲ್ಲಿ ಚಾಮರಾಜನಗರ ತಂಡದ ಮುಖಾಂತರ ಒಂದು ಸಂಸ್ಥೆಯನ್ನು ಕೇವಲ 6 ಜಿಲ್ಲೆಗಳಿಂದ ಸಂಸ್ಥೆ ಹಾಗಾಗಿ ಚಾಮರಾಜನಗರ ತಂಡದಲ್ಲಿ ಸಲ್ಲಿಸುತ್ತೇವೆ. ಈ ಒಂದು ಸಂಸ್ಥೆಯ ಕಾರ್ಯಕ್ರಮದಲ್ಲಿ ನೂತನ ಅಧ್ಯಕ್ಷ ಲಯನ್ಸ್ ಸಂತೋಷ್ ಕುಮಾರ್, ಕಾರ್ಯದರ್ಶಿ ಲಯನ್ಸ್ ಪೃಥ್ವಿ, ಎಂಎ, ಖಜಾಂಚಿ ಲಯನ್ಸ್ ಬೃಂದನ್, ಪ್ರಾಂತೀಯ ಅಧ್ಯಕ್ಷ ಲಯನ್ ರಾಬಿ, ಸೋಮಯ್ಯ ಸೇರಿದಂತೆ ಎಲ್ಲ ಲಯನ್ಸ್ ಪದಾಧಿಕಾರಿಗಳು ಭಾಗವಹಿಸಿದ್ದರು. ರಾಮನಾಥಪುರದಲ್ಲಿ ಕಾವೇರಿ ನದಿಯು ಪೂರ್ಣ ಪ್ರಮಾಣದಲ್ಲಿ ತುಂಬಿ ಹರಿದ ಪರಿಣಾಮ ಶಾಸಕ ಎ ಮಂಜೂರ್ ಅವರು ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪ್ರತಿ ವರ್ಷ ಇದೇ ರೀತಿ ಕಾವೇರಿ ನದಿ ಉಕ್ಕಿ ಹರಿದು ಕೆಆರ್ಎಸ್ ಜಲಾಶಯ ತುಂಬಿ ನಾಡಿನ ಜನತೆಗೆ ನೀರು ಲಭ್ಯವಾಗಲಿ ಎಂದು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿಕೊಂಡಿದ್ದೇನೆ. ಮತ್ತೆ ಮಳೆ ಪ್ರಮಾಣ ಜಾಸ್ತಿಯಾಗಿ ಕಾವೇರಿ ನದಿಯಲ್ಲಿ ನೀರಿನ ಹರಿವು ಏರಿಕೆಯಾದಲ್ಲಿ ತಗ್ಗು ಪ್ರದೇಶದ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ವ್ಯವಸ್ಥೆ ಮಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿ ಮುಳುಗಡೆಯಾಗಿರುವ ತೋಟಗಳು, ಗದ್ದೆಗಳು ಹಾಗೂ ಮನೆಗಳನ್ನು ಸ್ಥಳ ಪರಿಶೀಲನೆ ಮಾಡಿ ಅವರಿಗೆ ಆಗಿರುವ ನಷ್ಟವನ್ನ ಶೀಘ್ರ ವರದಿ ಮಾಡಿ ಕಳಿಸಿದಲ್ಲಿ ಸರ್ಕಾರದಿಂದ ಶೀಘ್ರ ಪರಿಹಾರ ಕೊಡಿಸುವುದಾಗಿ ಭರವಸೆ ನೀಡಿದರು. ಪ್ರತಿ ವರ್ಷದಂತೆ ಕಾವೇರಿ ತುಂಬಿ ಹರಿಯುವ ಸಂದರ್ಭದಲ್ಲಿ ಇಲ್ಲಿನ ಎಲ್ಲ ಜನಪ್ರತಿನಿಧಿಗಳು, ಸಾರ್ವಜನಿಕರು ಬಂದು ಬಾಗಿನ ಹರಿಸುವಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಇವತ್ತು ಪ್ರತಿ ವರ್ಷ ಇದೇ ರೀತಿ ಕಾವೇರಿ ಉಕ್ಕಿ ಹರಿಲಿ, KRS ತುಂಬಿ ನಾಡಿನ ಜನತೆಗೆ ನೀರು ಲಭ್ಯವಾಗಲಿ ಅಂತೇಳಿ ಇವತ್ತು ಭಗವಂತನ ರಾಮೇಶ್ವರನ ಪಟ್ಟಾಭಿರಾಮನ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಸನ್ನಿಧಿನಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡಿ ಇವತ್ತು ಬಾಗಿನ ಅರ್ಪಿಸಿದ್ವಿ. ಇಡೀ ಮಾನವ ಕುಲಕ್ಕೆ, ಇಡೀ ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಶುಭ ಹಾರೈಸ್ತೀನಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪವನ್ ಕುಮಾರಿ, ಉಪಾಧ್ಯಕ್ಷ ಮಾದೇಶ್, ಸದಸ್ಯರುಗಳಾದ ಸಿದ್ದರಾಜು, ಸುನೀಲ್, ಪುಷ್ಪ, ತಹಶೀಲ್ದಾರ್ ಬಸವರೆಡ್ಡಪ್ಪ ರೋಣದ್, ಉಪತಹಶೀಲ್ದಾರ್ ರವಿ, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ರೇವಣ್ಣ, ಕಂದಾಯ ನಿರೀಕ್ಷಕ ರವಿ, ಗ್ರಾಮ ಲೆಕ್ಕಿಗ ಧರ್ಮೇಶ್ ಸೇರಿದಂತೆ ಇತರರಿದ್ದರು.
ವಾರಣಾಸಿಯಲ್ಲಿ ಗಂಗಾ ಆರತಿ ನಡೆಸಿದಂತೆ ಕಾವೇರಿ ಆರತಿ ಕಾರ್ಯಕ್ರಮ ಪ್ರಾರಂಭಿಸುವ ಆಲೋಚನೆ ಇದೆ. ಕೊಡಗು, ಮೈಸೂರು ಹಾಗೂ ಕಾವೇರಿ ಪ್ರದೇಶದ ಶಾಸಕರು ಹಾಗೂ ಅಧಿಕಾರಿಗಳು ಸೇರಿದ 70 ಜನರ ಸಮಿತಿಯನ್ನ ರಚನೆ ಮಾಡಿ ವಾರಣಾಸಿಯಲ್ಲಿ ನಡೆಯುವ ಗಂಗಾ ಆರತಿ ಹೇಗೆ ನಡೆಯುತ್ತದೆ ಎನ್ನುವ ಬಗ್ಗೆ ಅಧ್ಯಯನ ನಡೆಸಲಾಗುವುದೆಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಕೆಆರ್ಎಸ್ ಅಣೆಕಟ್ಟು ವೀಕ್ಷಣೆ ನಂತರ ಮಾತನಾಡಿದ ಅವರು, ಗಂಗಾ ಆರತಿ ಕಾರ್ಯಕ್ರಮವನ್ನು ಅಧ್ಯಯನ ಮಾಡಿ 1 ತಿಂಗಳೊಳಗೆ ವರದಿ ನೀಡಲು ಸೂಚಿಸಿದ್ದೇನೆ. ಅದೇ ಮಾದರಿಯಲ್ಲಿ ವಿನೂತನವಾಗಿ ಕಾವೇರಿ ಆರತಿಯನ್ನ ಕಾವೇರಿ ನೀರಾವರಿ ನಿಗಮ ಮತ್ತು ಧಾರ್ಮಿಕ ದತ್ತಿ ಇಲಾಖೆ ಸಹಯೋಗದಲ್ಲಿ ಶೀಘ್ರ ನೆರವೇರಿಸುತ್ತೇವೆ. ಕಾವೇರಿ ಬೃಂದಾವನ ಅಮ್ಯೂಸ್ಮೆಂಟ್ ಉದ್ಯಾನವನಕ್ಕೆ ಹೊಸ ರೂಪ ನೀಡಲಾಗುವುದು. ಪಿಪಿಪಿ ಮಾದರಿಯಲ್ಲಿ ಇದರ ಅಭಿವೃದ್ಧಿ ಮಾಡಲಾಗುವುದು. ಈ ವಿಚಾರ ಇನ್ನೆರಡು ದಿನಗಳಲ್ಲಿ ಕ್ಯಾಬಿನೆಟ್ ಮುಂದೆ ಚರ್ಚೆಗೆ ಬರುತ್ತದೆ. ಈ ಯೋಜನೆಯಿಂದ ಈ ಭಾಗದ 8 ರಿಂದ 10 ಸಾವಿರ ಜನರಿಗೆ ಉದ್ಯೋಗ ಲಭಿಸಲಿದೆ. ಕಳೆದ ಬಜೆಟ್ನಲ್ಲಿ ಯೋಜನೆ ರೂಪಿಸಲಾಗಿದ್ದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಸುಮಾರು 10,000ಕ್ಕೂ ಹೆಚ್ಚು ಪ್ರವಾಸಿಗರು ದಿನಕ್ಕೆ ಬರುವ ನಿರೀಕ್ಷೆ ಇದೆ. ಅದಕ್ಕೆ ತಕ್ಕಂತೆ ವ್ಯವಸ್ಥೆ ಮಾಡಬೇಕು. ಪ್ರವಾಸಕ್ಕೆ ಬಂದವರು 1-2 ದಿನ ಇಲ್ಲಿ ಉಳಿದುಕೊಂಡು ಹೋಗುವಂತಹ ವ್ಯವಸ್ಥೆ ಮಾಡಬೇಕು. ಬೆಂಗಳೂರಿನಿಂದ 1.5 ತಾಸಿನಲ್ಲಿ ಬರಬಹುದು. ಇಲ್ಲಿಂದ ಸುತ್ತಲಿನ ಪ್ರದೇಶಗಳಿಗೆ ಭೇಟಿ ನೀಡಬಹುದು ಎಂದು ತಿಳಿಸಿದರು. ಈ ವೇಳೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಹಾಗೂ ಚೆಸ್ಕಾಂ ಅಧ್ಯಕ್ಷರಾದ ರಮೇಶ್ ಬಾಬು, ಬಂಡಿಸಿದ್ದೇಗೌಡ, ಮದ್ದೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಉದಯಗೌಡ, ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣಯ್ಯ, ದಿನೇಶ್ ಗೂಳಿಗೌಡ, ಮಂಡ್ಯ ಮೈಸೂರು ಅಧ್ಯಕ್ಷ ಸಿಡಿ ಗಂಗಾಧರ್ ಸೇರಿದಂತೆ ಇತರರಿದ್ದರು. ವರದಿ ಡಿಎಸ್ ಶೇಷಕಾಂತ್, ವಿವಿಸಿ ನ್ಯೂಸ್, ಮಂಡ್ಯ. ತೀವ್ರ ಮಳೆಯ ಅಬ್ಬರದಿಂದ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಶೇರೂರು ಬಳಿ ಹೆದ್ದಾರಿ ಮೇಲೆ ಗುಡ್ಡ ಕುಸಿದು 7 ಜನ ದಾರುಣವಾಗಿ ಸಾವನ್ನಪ್ಪಿದ ಸ್ಥಳಕ್ಕೆ ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಯಡಿಯೂರಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರವು ಗುಡ್ಡ ಕುಸಿತದಲ್ಲಿ ಜೀವ ಕಳೆದುಕೊಂಡಿರುವ ಕುಟುಂಬಗಳ ಜೊತೆ ನಿಲ್ಲಬೇಕು. ಪರಿಹಾರ ವಿಚಾರದಲ್ಲಿ ರಾಜಕಾರಣ ಸರಿಯಲ್ಲ. ನಮ್ಮ ಕೇಂದ್ರ ಬಿಜೆಪಿ ಸರ್ಕಾರ ಕೂಡ ಪರಿಹಾರ ಕಾರ್ಯದಲ್ಲಿ ನಿರತವಾಗಿದ್ದು, ರಾಜ್ಯ ಕಾಂಗ್ರೆಸ್ ಸರ್ಕಾರ ತನ್ನ ಪಾಲಿನ ಕೆಲಸವನ್ನ ಮಾಡಬೇಕು. ಮನೆಗಳನ್ನ ಕಳೆದುಕೊಂಡವರಿಗೆ ಮರು ವಸತಿ ಕಲ್ಪಿಸಬೇಕು ಎಂದರು. ಮಣ್ಣು ಹಾಕಿ ಬೆಳೆ ಕಾಲು ಹಾಕಿ ಈ ವೇಳೆ ಮಾಜಿ ಶಾಸಕ ಸುನಿಲ್ ಹೆಗಡೆ, ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ರೂಪಾಲಿ ನಾಯಕ್, ಶಾಸಕರಾದ ದಿನಕರ್ ಶೆಟ್ಟಿ, ವಿಧಾನ ಪರಿಷತ್ ಸದಸ್ಯರಾದ ಗಣಪತಿ ಉಳ್ವೇಕರ, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಎನ್ಎಸ್ ಹೆಗಡೆ, ಮಾಜಿ ಸಚಿವರಾದ ಹರತಾಳು ಹಾಲಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ರೂಪ, ವಿವಿಸಿ ನ್ಯೂಸ್, ಉತ್ತರ ಕನ್ನಡ. ಅಭಿನಂದನಾ ಕಾರ್ಯಕ್ರಮ ಯಶಸ್ವಿಗೆ ಶ್ರಮವಹಿಸಿ ಸಹಕರಿಸಿದ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರಿಗೆ ಹಾಗೂ ಸಾವಿರಾರು ಸಾರ್ವಜನಿಕರಿಗೆ ಶಾಸಕರಾದ ಎಚ್ಡಿ ಮಂಜು ಕೃತಜ್ಞತೆ ಸಲ್ಲಿಸಿದರು. ಕೆಆರ್ಪೇಟೆ ಪಟ್ಟಣದಲ್ಲಿರುವ ಜೆಡಿಎಸ್ ಕಚೇರಿಯಲ್ಲಿಂದು ಮಾತನಾಡಿದ ಅವರು, ಪುರಸಭಾ ಆವರಣದಲ್ಲಿ ಭಾನುವಾರ ಬೆಳಗ್ಗೆ ಕೆಆರ್ಪೇಟೆ ತಾಲೂಕು ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರುಗಳಿಂದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ನೂತನ ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿರವರಿಗೆ ಸಲ್ಲಿಸಿದ ಬೃಹತ್ ಅಭಿನಂದನಾ ಸಮಾರಂಭಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಕಾರ್ಯಕರ್ತರಿಗೆ ಹಾಗೂ ಮುಖಂಡರಿಗೆ ತುಂಬ ಹೃದಯದ ಧನ್ಯವಾದ ಎಂದು ತಿಳಿಸಿದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೆಆರ್ಪೇಟೆ. ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಕುಮಾರಣ್ಣನವರ ಕೃತಜ್ಞತಾ ಮತ್ತು ನಮ್ಮ ತಾಲೂಕಿನಿಂದ ಅವ್ರನ್ನ ಅಭಿನಂದಿಸಿದ ಕಾರ್ಯಕ್ರಮದಲ್ಲಿ ಜರುಗಿತು. ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮ ಜರುಗಿತು. ಆ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ದುಡಿದಂಥ JDS ಮುಖಂಡರು ಮತ್ತು BJP ಮುಖಂಡರು, ಹಾಗೆ JDS ಕಾರ್ಯಕರ್ತರು ಹಾಗೆ BJP ಕಾರ್ಯಕರ್ತರಿಗೆ ತಾಲೂಕಿನ ಶಾಸಕನಾಗಿ ನನ್ನ ಹೃದಯ ತುಂಬಿದ ಒಂದು ಧನ್ಯವಾದಗಳನ್ನ ತಮ್ಮ ವಾಹಿನಿ ಮುಖಾಂತರ ತಲುಪಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಸಹ ತಮ್ಮೆಲ್ಲರ ಸಹಕಾರಕ್ಕೆ ನಾನು ಆಭಾರಿಯಾಗಿರ್ತೀನಿ. ತುಂಬ ಧನ್ಯವಾದ. ಶ್ರೀ ವಿಜಯಕಾಳಿ ಪವಾಡ ಪ್ರಸನ್ನ ಬಸಪ್ಪ ಪುಣ್ಯಕ್ಷೇತ್ರದ ಧರ್ಮದರ್ಶಿಗಳು ಹಾಗೂ ಸಂಸ್ಥಾಪಕರಾದ ಡಾಕ್ಟರ್ ರಾಜೇಶ್ ಗುರೂಜಿರವರ ಹುಟ್ಟುಹಬ್ಬದ ಪ್ರಯುಕ್ತ ಪಾಂಡವಪುರ ತಾಲೂಕಿನ ವಿವಿಧ ಗ್ರಾಮಗಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಉಚಿತ ನೋಟ್ಬುಕ್ ಹಾಗೂ ಶಾಲಾ ಸಾಮಗ್ರಿಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಧರ್ಮದರ್ಶಿಗಳಾದ ಡಾಕ್ಟರ್ ರಾಜೇಶ್ ಗುರೂಜಿ ಮಾತನಾಡಿ, ಸರ್ಕಾರಿ ಶಾಲೆಯ ಮಕ್ಕಳು ಉನ್ನತವಾದ ವ್ಯಾಸಂಗ ಮಾಡಿ ಸಮಾಜದಲ್ಲಿ ಒಳ್ಳೆಯ ಸ್ಥಾನಕ್ಕೆ ಬರಬೇಕೆಂಬ ಆಶಯದಿಂದ ಪ್ರತಿ ವರ್ಷ ಹುಟ್ಟುಹಬ್ಬದ ಪ್ರಯುಕ್ತ ಮಂಡ್ಯ ಜಿಲ್ಲೆಯ ಎಲ್ಲಾ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಅಂಗನವಾಡಿ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಹಾಗೂ ಶಾಲಾ ಸಾಮಗ್ರಿಗಳನ್ನು ಕೊಡುತ್ತಾ ಬಂದಿದ್ದೇವೆ ಎಂದು ತಿಳಿಸಿದರು. ಗೌರ್ಮೆಂಟ್ ಸ್ಕೂಲಲ್ಲಿ ಸೌಲಭ್ಯಗಳು ಎಲ್ಲ ಕಡೆ ಕಡಿಮೆ. ಎಲ್ಲರೂ ಎಲ್ಲ ಕೆಲಸನೂ ಸರ್ಕಾರಿ ಅಧಿಕಾರಿಗಳೇ ಆಗಲಿ ಅಥವಾ ಸರ್ಕಾರದಿಂದನೇ ಅನುದಾನಗಳು ಸಿಗೋದು ತುಂಬ ಕಡಿಮೆ ಇದೆ. ಎಲ್ಲ ಈಗ ವ್ಯಾಮೋಹ ಹೆಚ್ಚಾಗ್ತಿದೆ. ಯಾಕೆಂದರೆ ಎಲ್ಲ ನನ್ನ ಮಕ್ಕಳುಗಳು ಚೆನ್ನಾಗಿ ಓದಬೇಕು ಅನ್ನೋದು ಎಲ್ಲ ತಂದೆ ತಾಯಿಗೂ ಆಸೆ ಇರುತ್ತೆ. ಗೌರ್ಮೆಂಟ್ ಸ್ಕೂಲ್ಗೆ ತುಂಬ ಕಡಿಮೆ ಮಕ್ಕಳನ್ನ ಕಳಿಸೋದು. ಯಾಕೆಂದರೆ ಮಕ್ಕಳು ಹುಡ್ತಾಗಲೇ ಇಂಗ್ಲೀಷ್ ಮಾತಾಡಬೇಕು, ನನ್ನ ಮಗಳು ಚೆನ್ನಾಗಿ ಓದಬೇಕು ಅನ್ನೋದು ಪ್ರತಿಯೊಬ್ಬರ ತಂದೆ ತಾಯಿಯಲ್ಲೂ ಕೂಡ ಆಸೆ ಇರುತ್ತೆ. ಆ ಆಸೆ ಗೌರ್ಮೆಂಟ್ ಸ್ಕೂಲಲ್ಲಿ ಸಿಗುತ್ತೆ ಅನ್ನೋದಕ್ಕೆ ಖುಷಿ ಪಡಬೇಕು. ಆ ಹೆಮ್ಮೆಯಿಂದನೇ ಮತ್ತು ಗೌರ್ಮೆಂಟ್ ಸ್ಕೂಲ್ನ ಎಲ್ಲ ಸ್ಕೂಲ್ನೂ ಆಯ್ಕೆ ಮಾಡ್ಕೊಂಡೆ. ಈ ಸಂದರ್ಭದಲ್ಲಿ ದೇವಸ್ಥಾನದ ವ್ಯವಸ್ಥಾಪಕರು ಶ್ರೀನಿವಾಸ್, ಮನು, ಅಭಿಷೇಕ್, ಕಿರಣ್, ಆಸಿಫ್ ಸೇರಿದಂತೆ ಇತರರಿದ್ದರು. ವರದಿ ಟಿಎಸ್ ಶಶಿಕಾಂತ್, ವಿವಿಸಿ ನ್ಯೂಸ್, ಪಾಂಡವಪುರ.
ಭಟ್ಕಳದ ಚೌಧನಿಯ ಕೀರ್ತಿನಗರದ ಪುರಸಭೆ ವ್ಯಾಪ್ತಿಯ ಅಂಗನವಾಡಿ ಕೇಂದ್ರದಲ್ಲಿ ಸುಮಾರು 25ರಿಂದ 30 ಮಕ್ಕಳು ಓದುತ್ತಿದ್ದು, ಸ್ಥಳೀಯ ಪಕ್ಕದ ಜಮೀನಿನ ಮಾಲೀಕರ ಅವೈಜ್ಞಾನಿಕ ಮಣ್ಣಿನ ಗುಡ್ಡವನ್ನ ಕೊರೆಯುವ ಕಾಮಗಾರಿಯಿಂದ ಶಾಲೆಗೆ ಕಂಟಕ ಎದುರಾಗಿ ಪಾಲಕರು ಮಕ್ಕಳನ್ನ ಅಂಗನವಾಡಿ ಕೇಂದ್ರಕ್ಕೆ ಕಳುಹಿಸಲು ನಿರಾಕರಿಸುತ್ತಿದ್ದಾರೆ. ಹೌದು, ಇಲ್ಲಿ ನಡೆಯುತ್ತಿರುವ ಅವೈಜ್ಞಾನಿಕ ಕಾಮಗಾರಿಯ ಕುರಿತಂತೆ 2 ವರ್ಷಗಳ ಹಿಂದೆಯೇ ಅಂಗನವಾಡಿ ಕೇಂದ್ರದವರು ಅಧಿಕಾರಿಗಳ ಗಮನಕ್ಕೆ ಲಿಖಿತ ರೂಪದಲ್ಲಿ ತಂದಿರುವುದಾಗಿ ತಿಳಿಸಿದ್ದು, ಇಲ್ಲಿಯ ತನಕ ಯಾವುದೇ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡದೇ ಇರುವುದು ವಿಪರ್ಯಾಸವಾಗಿದೆ. ಗುಡ್ಡದ ತುದಿಯ ಅಂಚಿನಲ್ಲಿ ಸರ್ಕಾರಿ ಅಂಗನವಾಡಿ ಶಾಲೆ ಇರುವುದರಿಂದ ಜಮೀನಿನ ಮಾಲೀಕರು ಗುಡ್ಡವನ್ನ ಕೊರೆಯುವಾಗ ಅಂಗನವಾಡಿ ಕೇಂದ್ರಕ್ಕೆ ಹಾನಿಯಾಗದಂತೆ ತಡೆಗೋಡೆ ನಿರ್ಮಾಣ ಮಾಡುವ ಒಂದಷ್ಟು ಕ್ರಮವನ್ನು ಅನುಸರಿಸದೇ ಇರುವುದು ಸ್ಥಳೀಯರಿಗೆ ಬೇಸರ ತಂದಿದ್ದು, ಈ ಹಿನ್ನೆಲೆ ಪುಟ್ಟ ಕಂದಮ್ಮಗಳನ್ನ ವಿದ್ಯಾಭ್ಯಾಸಕ್ಕೆಂದು ಅಂಗನವಾಡಿ ಕೇಂದ್ರಕ್ಕೆ ಕಳುಹಿಸುತ್ತಿರುವ ಪಾಲಕರು ಭಯಭೀತರಾಗಿ ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಹಿಂದೇಟು ಹಾಕುತ್ತಿದ್ದಾರೆ. ಆದುದರಿಂದ ಇನ್ನಾದರೂ ಇತ್ತ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕು, ಇಲ್ಲದಿದ್ದಲ್ಲಿ ಹೋರಾಟ ಮಾಡುವುದಾಗಿ ಸ್ಥಳೀಯರು ಎಚ್ಚರಿಸಿದರು. ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಅಂಗನವಾಡಿ ಕೇಂದ್ರ, ಇಲ್ಲಿ ಸಾಧಾರಣ ಒಂದು 25ರಿಂದ 30 ಜನ ಮಕ್ಕಳು ಓದ್ತಾರೆ, ಅಂಗನವಾಡಿ ಕೇಂದ್ರಕ್ಕೆ ಬರ್ತಾರೆ. ಇಲ್ಲಿ ದಿನನಿತ್ಯದಲ್ಲಿ ಬರುವಂತ ರಸ್ತೆ ಸರಿ ಇಲ್ಲ. ಒಂದು ಕಡೆ ಈ ಶಾಲೆ ಇರುವುದು ಗುಡ್ಡದ ಅಂಚಿನಲ್ಲಿದೆ. ಕೆಳಭಾಗದಲ್ಲಿ ಯಾವುದೋ ಸ್ಥಳೀಯ ಒಂದು ಮಾಲ್ಕಿ ಆಸ್ತಿ ಇದೆ, ಅದನ್ನು ಕೂಡ ಶಾಲೆಯ ಹತ್ತಿರದಲ್ಲೇ ತೆಗೆದುಬಿಟ್ಟಿದ್ದಾರೆ. ಸಾಧಾರಣ ಒಂದು 25-30 ಫುಟ್ ಲೆಕ್ಕ ಮಣ್ಣು ತೆಗೆದಿದ್ದಾರೆ. ಅದು ಗುಡ್ಡದ ಅಂಚಲ್ಲಿ ಇರುವುದರಿಂದ ಅಲ್ಲಲ್ಲಿ ಕುಸಿತ ಇದೆ. ಈಗ ಶಾಲೆಯ ಮಕ್ಕಳಿಗೆ ಕಳಿಸಿಕೊಡುವಂಥ ಪಾಲಕರ ವಿಚಾರ ಏನಂತಂದ್ರೆ, ಇದು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಕಾಮಗಾರಿ. ಇಲ್ಲಿ ನಾವು ಮಕ್ಕಳನ್ನ ಯಾವ ಧೈರ್ಯವನ್ನು ಶಾಲೆಗೆ ಕಳಿಸಬೇಕು? ಈ ಮಕ್ಕಳನ್ನ ನಾವು ಶಾಲೆಗೆ ಕಳಿಸ್ಲಿಕ್ಕೆ ನಮ್ಗೆ ತೊಂದರೆ ಆಗ್ತದೆ. ಒಂದೇ ಶಾಲೆನ ಇಲ್ಲಿಂದ ಸ್ಥಳಾಂತರ ಮಾಡಿ, ಇಲ್ಲ ಅಂತಂದ್ರೆ ಈ ಶಾಲೆಗೆ ಸರಿಯಾದ ಭದ್ರತೆ ಕೊಡಿ ಅನ್ನುವಂಥ ಸ್ಥಳೀಯರದ ಆಗ್ರಹವಾಗಿದೆ. ಹಾಗೆ ಈ ರೀತಿಯಲ್ಲಿ ಬರುವಾಗ ಕೂಡ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ. ಅಲ್ಲಿ ಬೇಕಾದ ರೀತಿಯಲ್ಲಿ ಕಸ ಹಾಕಿದ್ದಾರೆ. ಆ ಕಸವು ಕೂಡ ಕೊಳತ ನೀರು ರಸ್ತೆ ಮೇಲೆ ಬರ್ತದೆ. ಅದನ್ನೇ ಬೆಳಗಿನ ಜಾವದಲ್ಲಿ ಮಕ್ಕಳು ಪಾಲಕರು ದಾಟ್ಕೊಂಡು ಬರಬೇಕು. ಯಾವುದೇ ರೀತಿಯ ಶಿಸ್ತಿಲ್ಲ, ಶಿಸ್ತುಬದ್ಧವಾದ ಕ್ರಮನೂ ಕೂಡ ಇಲ್ಲಿ ತಗೊಳ್ತಾ ಇಲ್ಲ ಅಧಿಕಾರಿಗಳು. ಈ ಹಿಂದೆ ಈ ವಿಚಾರದ ಕುರಿತಂತೆ 1.5 ವರ್ಷದ ಹಿಂದೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ನಾವು. ಹೀಗೆ ಈ ತರ ಆಗ್ತಿದೆ, ಸ್ಥಳೀಯರೆಲ್ಲರೂ ಸೇರಿದ್ರು, ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿದ್ರು. ಈ ಸಂದರ್ಭದಲ್ಲಿ ಸ್ಥಳೀಯ ವೆಂಕಟೇಶ್ ನಾಯಕ್, ಮಂಜುನಾಥ್ ನಾಯಕ್ ಮುಂತಾದವರಿದ್ದರು. ವರದಿ ಲೋಕೇಶ್ ನಾಯಕ್, ವಿವಿಸಿ ನ್ಯೂಸ್, ಭಟ್ಕಳ. ಮಾಜಿ ಸಚಿವ ಕೆಸಿ ನಾರಾಯಣಗೌಡರ 62ನೇ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳು ಮತ್ತು ಬಿಜೆಪಿ ಕಾರ್ಯಕರ್ತರು ಕೇರ್ಪೇಟೆ ಪಟ್ಟಣದಲ್ಲಿರುವ ದುಂಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಿಸಿದರು. ರೈತರಿಗೆ ತೆಂಗಿನ ಸಸಿ ವಿತರಿಸಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕಿಕ್ಕೇರಿ ಎಸ್ ಪ್ರಭಾಕರ್, ತಾಲೂಕಿನ ಸಮಗ್ರ ಅಭಿವೃದ್ಧಿಗಾಗಿ ಆಡಳಿತಾವಧಿಯಲ್ಲಿ ತಾಲೂಕಿಗೆ 1800 ಕೋಟಿ ಅನುದಾನ ತಂದು ವಿವಿಧ ಶಾಶ್ವತ ಅಭಿವೃದ್ಧಿ ಕಾರ್ಯಗಳು ಜರುಗಲು ಕಾರಣಕರ್ತರಾದ ಮಾಜಿ ಸಚಿವ ಕೆಸಿ ನಾರಾಯಣಗೌಡರ 62ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲು ನಮಗೆಲ್ಲ ಅವಕಾಶ ದೊರೆತಿರುವುದು ಸಂತಸವಾಗಿದೆ. ಈ ವಿಶೇಷ ದಿನದಂದು ಅಭಿಮಾನಿಗಳು ಮತ್ತು ಬಿಜೆಪಿ ಕಾರ್ಯಕರ್ತರು ಪಟ್ಟಣದಲ್ಲಿರುವ ದುಂಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಹೊರ ರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ರೈತರಿಗೆ ತೆಂಗು ಮತ್ತು ಅಡಿಕೆ ಸಸಿ ವಿತರಿಸಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮುಖಾಂತರ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು. ಈ ಸಂದರ್ಭದಲ್ಲಿ ಶಾಸಕ ಎಚ್ಡಿ ಮಂಜು, ಎಂಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಅಶೋಕ್, ಬಿಜೆಪಿ ತಾಲೂಕು ಅಧ್ಯಕ್ಷ ಸಾರಂಗಿ ನಾಗಣ್ಣ, ಜೆಡಿಎಸ್ ಅಧ್ಯಕ್ಷ ಎನ್ ಜಾನಕಿರಾಮ್, ನಾರಾಯಣಗೌಡರ ಆಪ್ತ ಸಹಾಯಕ ದಯಾನಂದ್, ಯುವ ಜನತಾದಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕುರುಬಹಳ್ಳಿ ನಾಗೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೇರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್, ಸೂರಜ್ ರೇವಣ್ಣಗೆ ಜಾಮೀನು ಮಂಜೂರು, ಚಾರ್ಜ್ ಶೀಟ್ ಸಲ್ಲಿಕೆಯಾಗುವವರೆಗೂ ಹಾಜರಾತಿ ಹಾಕುವಂತೆ ಕೋರ್ಟ್ ಸೂಚನೆ. ಗಂಗಾ ಆರತಿ ಮಾದರಿಯಲ್ಲಿ ಕಾವೇರಿ ಆರತಿ ಕಾರ್ಯಕ್ರಮ ಪ್ರಾರಂಭಿಸುವ ಆಲೋಚನೆ ಇದೆ. ಈ ಬಗ್ಗೆ ಅಧ್ಯಯನಕ್ಕಾಗಿ ಸ್ಥಳೀಯ ಶಾಸಕರನ್ನೊಳಗೊಂಡಂತೆ ಸಮಿತಿ ರಚಿಸಲಾಗಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ. ಸತತ ಮಳೆಗೆ ಗಜಿ ಜಲಾಶಯ ಭರ್ತಿ, ಸುಮಾರು 500 ಕ್ಯೂಸೆಕ್ಸ್ ನೀರು ನದಿಗೆ. ಶಾಸಕ ಎಚ್ಕೆ ಸುರೇಶ್ರಿಂದ ಪೂಜೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.